ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ಸರಸ್ವತಿ. ವೆಲ್ಕಮ್ ಟು ಮಂಥನ್ ಕಿಚನ್. ಇವತ್ತಿನ ವಿಡಿಯೋ ಮೂಲಕ ಗೀ ಹಾಲು ಅಂದರೆ ಹಸು ಕರು ಹಾಕಿದ ಮೊದಲ ದಿನದ ಹಾಲಿನಿಂದ ಕೇಕ್ ರೀತಿಯಲ್ಲಿ ತುಂಬ ಸ್ವಾದಿಷ್ಟವಾದ, ರುಚಿಕರವಾದ ಹಾಗೂ ಆರೋಗ್ಯಕರವಾದ ಗಿಣ್ಣು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈ ಗಿಣ್ಣು ರುಚಿಯಂತೂ ಅತ್ಯದ್ಭುತವಾಗಿರುತ್ತೆ, ತುಂಬ ಮೃದುವಾಗಿರುತ್ತೆ, ಜ್ಯೂಸಿ ಆಗಿರುತ್ತೆ ಮತ್ತು ಬಾಯಲ್ಲಿಟ್ಟರೆ ಕರಗೋ ರೀತಿ ಇರುತ್ತೆ. ಬನ್ನಿ ತಡ ಮಾಡಿದೆ ರೆಸಿಪಿ ಶುರು ಮಾಡೋಣ. ಒಂದು ಅಗ್ಲಾಗಿರುವಂಥ ಪಾತ್ರೆಯಲ್ಲಿ ಸುಮಾರು 1 ಲೀಟ್ರ್ ಆಗುವಷ್ಟು ಫುಲ್ ಫ್ಯಾಟ್ ಮಿಲ್ಕ್ ಅಂದರೆ ನಂದಿನಿದು ಶುಭಮ್ ಹಾಲು ಬರುತ್ತಲ್ವ, ಆರೆಂಜ್ ಕಲರು, ಆ ಹಾಲನ್ನ ತೊಗೊಂಡಿದ್ದೀನಿ. ಒಂದು 250 ml ಆಗುವಷ್ಟು ಗೀ ಬಾಲ್ನ ಸೇರಿಸ್ಕೊತಾ ಇದ್ದೀನಿ. ಒಂದು ಗೀ ಬಾಲು ತುಂಬ ಗಟ್ಟಿ ಇರುತ್ತೆ, ಅಂದರೆ ಕಂಡೆನ್ಸ್ ಮಿಲ್ಕ್ ಇರುತ್ತಲ್ಲ ಆ ರೀತಿ ಗಟ್ಟಿ ಇರುತ್ತೆ. ಅಂದರೆ ಕರು ಹಾಕಿದ ತಕ್ಷಣ ಕರೆದ್ರೆ ತುಂಬ ಗಟ್ಟಿ ಇರುತ್ತೆ. 1 ಡೇ ಬಿಟ್ಟು ಕರೆದ್ರೆ ಅಥವಾ ಸ್ವಲ್ಪ ಹೊತ್ತು ಕರುಗೆಲ್ಲ ಹಾಲನ್ನ ಕರೆದಿ ಅದು ಕುಡಿಸಿ ಎಲ್ಲ ಆಗಿ ಸ್ವಲ್ಪ ಹೊತ್ತು ಕರೆದ್ರೆ ಈ ಥರ ಸ್ವಲ್ಪ ಮೀಡಿಯಮ್ ಆಗಿರುತ್ತೆ. ಮೀಡಿಯಮ್ ಇರೋ ಹಾಲಾಗಿರೋದಕ್ಕೆ ನಾನು ಒಂದು 250 ml ಆಗುವಷ್ಟು ಗೀ ಬಾಲ್ನ ತೊಗೊಂಡಿದ್ದೀನಿ. ನೀವು ತುಂಬ ಗಟ್ಟಿ ಇರುವಂಥ ಗೀ ಬಾಲ್ ಸಿಗುತ್ತೆ ಅಂತ ಹೇಳಿದ್ರೆ ನೀವು ಇದಕ್ಕೆ ಕಡಿಮೆ ಹಾಕೊಂಡ್ರು ಗಟ್ಟಿಯಾಗಿ ಬರುತ್ತೆ. ಗೀ ಬಾಲ್ನ ಸೇರಿಸಿದಾದ್ಮೇಲೆ ಒಂದು 200 ಗ್ರಾಮ್ ಆಗುವಷ್ಟು ಉಂಡೆ ಬೆಲ್ಲನ ನಾನು ತುರ್ದು ಇಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಗಿಣ್ಣುಗೆ ಮಾತ್ರ ಉಂಡೆ ಬೆಲ್ಲ ಅಥವಾ ಕಪ್ಪು ಬೆಲ್ಲದಲ್ಲಿ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ. ಸಕ್ಕರೆಯಲ್ಲಿ ಮಾಡಬಹುದು, ಬಟ್ ಅಷ್ಟು ರುಚಿ ಚೆನ್ನಾಗಿರಲ್ಲ. ಮತ್ತು ಅಚ್ಚು ಬೆಲ್ಲ, ಇಳಿ ಅಚ್ಚು ಬೆಲ್ಲ ಬರುತ್ತಲ್ಲ, ಅದರಲ್ಲೂ ಕೂಡ ರುಚಿ ಚೆನ್ನಾಗಿರಲ್ಲ. ಈ ರೀತಿ ಕೆಂಪು ಬೆಲ್ಲ, ಉಂಡೆ ಬೆಲ್ಲ ಅಥವಾ ಕಪ್ಪು ಬೆಲ್ಲ ಬರುತ್ತಲ್ವ, ಅದರ ರುಚಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀಟಾಗಿ ತಿರುಗಿಬಿಟ್ಟು ಒಂದು 5 ರಿಂದ 10 ನಿಮಿಷ ಬೆಲ್ಲ ಎಲ್ಲ ನೀಟಾಗಿ ಕರಗೋಗಿ ಬಿಡಬೇಕಾಗುತ್ತೆ. ನಾನು ಇಲ್ಲಿ ಒಂದು 5 ರಿಂದ 10 ನಿಮಿಷ ಬಿಟ್ಟಿದ್ದೆ. ನೋಡಿ, ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ಮತ್ತು ಹಾಲಿನ ಬಣ್ಣ ಕೂಡ ನೋಡಿ ಕಲರ್ ಚೇಂಜ್ ಆಗಿದೆ. ಮತ್ತು ಎಲ್ಲೂ ಕೂಡ ನಮಗೆ ಉಂಡೆಗಳಿಗೆ ಬೆಲ್ಲ ಕೆಳಗಡೆ ಕಾಣಿಸ್ತಿಲ್ಲ. ನೀವು ಮೇಯ್ನ್ ಅಬ್ಸರ್ವ್ ಮಾಡಬೇಕಾಗಿರೋದು ಗಿಣ್ಣು ಹಾಲಿನ ಕನ್ಸಿಸ್ಟೆನ್ಸಿ. ಗೀ ಹಾಲು ಬೆಲ್ಲ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು. ನೋಡಿ, ಈ ರೀತಿ ಸ್ವಲ್ಪ ಗಟ್ಟಿಯಾಗಿರಬೇಕು. ತುಂಬ ತೆಳ್ಳಗಾದರೆ ಗಿಣ್ಣು ಸ್ವಲ್ಪ ತೆಳ್ಳಗಾಗಿಬಿಡುತ್ತೆ, ಅಂದರೆ ಎತ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತೆ ಮತ್ತು ಒಡೆದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೇಕ್ ಥರನೇ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಸ್ವಲ್ಪ ಗೀ ಬಾಲ್ನ ಗಟ್ಟಿ ಮಾಡಿಕೊಂಡು ಮಾಡಿದ್ರೆ, ಹಾಲು ಕನ್ಸಿಸ್ಟೆನ್ಸಿ ಗಟ್ಟಿ ಇದ್ದರೆ ಪರ್ಫೆಕ್ಟಾಗಿ ಕೇಕ್ ಥರ ಬರುತ್ತೆ. ಇದನ್ನು ನಾವು ಗಿಣ್ಣು ಬೇಯಿಸುವಂತಹ ಪಾತ್ರೆಗೆ ಶೋಧಿಸ್ಕೊತಾ ಇದ್ದೀನಿ. ಏನಾದರೂ ಕಡ್ಡಿ ಕಸ, ಏನಾದರೂ ಕಲ್ಲುಗಳೇನಾದರೆ ಸಿಗುತ್ತೆ ಇದರಿಂದಾಗಿ. ಗಿಣ್ಣದ ಹಾಲನ್ನ ಶೋಧಿಸಿದಾದ್ಮೇಲೆ ನೋಡಿ, ಇಲ್ಲಿ ಸ್ವಲ್ಪ ಒಂದು 10 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಮೇಲ್ಗಡೆ ಮಾತ್ರ ಹಾಕೋತಾ ಇದ್ದೀನಿ. ನೀವು ಹಾಕಿ ತಿರುಗಿಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಏಲಕ್ಕಿ ಪೂರ್ತಿ ಕಂಪ್ಲೀಟಾಗಿ ಕೆಳಗಡೆ ಹೋಗಿ ಕುತ್ಕೊಬಿಡುತ್ತೆ. ಅದರಿಂದಾಗಿ ಈ ರೀತಿ ಮೇಲ್ಗಡೆ ಉದುರಿಸ್ಕೊಂಡ್ರೆ ನಮಗೆ ಸ್ಟೀಮ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ನಾನು ಸ್ಟೀಮರಲ್ಲಿ ಮಾಡ್ಕೋತಾ ಇದ್ದೀನಿ. ಸ್ಟೀಮರಲ್ಲಿ ಚೆನ್ನಾಗಿ ನೀರನ್ನ ಕಾಯಿಸ್ಕೊಂಡಿದ್ದಾದಮೇಲೆ ಸ್ಟೀಮಿಂಗ್ ಪಾತ್ರೆನ ಇಟ್ಟು ಈ ಗೀ ಬಾಲಿಂದ ಏನು ಪಾತ್ರೆ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಬೇಕಾಗುತ್ತೆ. ಇವಾಗ ಆವಿ ಆಗಬೇಕಾದ್ರೆ ನೀರೆಲ್ಲ ಗಿಣ್ಣಿಗೆ ಹೋಗಿ ಸೇರ್ಕೊಳ್ಳುತ್ತೆ ಅಂದ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಅದಾದಮೇಲೆ ಸ್ಟೀಮರ್ ಮುಚ್ಚಳನ ಮುಚ್ಚಿದ್ರೆ ಆಯಿತು. ಇದರಿಂದ ಒಂದು 10 ರಿಂದ 15 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ಆಗಿರುತ್ತೆ. ಸ್ಟೀಮರ್ ಇಲ್ಲ ಅಂತ ಹೇಳೋರು ಈ ರೀತಿ ನೀರಿನ ತಪ್ಪಲೆ, ಅಂದರೆ ಇಡ್ಲಿ ಎಲ್ಲ ಮಾಡ್ತೀವಲ್ಲ, ಬೇಯಿಸ್ತೀವಲ್ಲ, ಅದರಲ್ಲಿ ನೀರಿನ ತಪ್ಪಲೆ ನೀರನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಕೆಳಗಡೆ ಒಂದು ತೆಕ್ಕೆನ ಹಾಕಿ ಅದ್ರ ಮೇಲ್ಗಡೆ ನಾನಿಲ್ಲಿ ಒಂದು ಬಾಕ್ಸಲ್ಲಿ ಸೇಮ್ ಒಂದು ವಿಧಾನದಲ್ಲಿ ರೆಡಿ ಮಾಡಿಕೊಂಡು ಗೀ ಹಾಲನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಅದನ್ನು ಸೇರಿಸ್ಬಿಟ್ಟು ಮೇಲ್ಗಡೆ ಮುಚ್ಚಳನ ಲೈಟಾಗಿ ಹಾಕ್ತಾಯಿದ್ದೀನಿ. ಆವಿಯಾಗಿರುವಂಥ ನೀರು ಗೀ ಬಾಲ್ಗೆ ಸೇರಬಾರ್ದು ಅಂತ ಹೇಳ್ಬಿಟ್ಟು ಮುಚ್ಚಳ ಅಥವಾ ಒಂದು ಪ್ಲೇಟನ್ನು ಮುಚ್ಚಬೇಕಾಗತ್ತೆ. ಮುಚ್ಚಿದ್ದಾದಮೇಲೆ ನಾರ್ಮಲು ಇಡ್ಲಿ ಪಾತ್ರೆಯ ಮುಚ್ಚಳವನ್ನು ಮುಚ್ಚಿಬಿಟ್ಟು ಒಂದು 15 ನಿಮಿಷ ಸ್ಟೀಮ್ ಮಾಡಿಕೊಂಡ್ರೆ ಆಯಿತು, ರೆಡಿ ಆಗುತ್ತೆ. ಒಂದು 15 ನಿಮಿಷ ಸ್ಟೀಮ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದನ್ನು ಮುಚ್ಚಳನ ತೆಗೆದು ನಾವು ಇದನ್ನು ಹೇಗೆ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಚಾಕುಯಿಂದ ಈ ರೀತಿ ಪ್ರೆಸ್ ಮಾಡಿ ನೋಡಿದ್ರೆ ಅದು ಹಾಲು ರೀತಿ ಆ ಚಾಕುಗೆ ಅಂಟ್ಕೋಬಾರ್ದು. ಕಂಪ್ಲೀಟ್ ಅದು ನೀಟಾಗಿ ಬಂತು ಅಂತ ಹೇಳಿದ್ರೆ ಪರ್ಫೆಕ್ಟಾಗಿ ಒಳಗಡೆ ಎಲ್ಲ ಬೆಂದಿದೆ ಅಂತೇಳಿ. ಈ ಹಂತದಲ್ಲಿ ನಾವು ಗ್ಯಾಸ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟ್ ತಣ್ಣಗಾಗಕ್ಕೆ ಬಿಟ್ಟರೆ ಸಾಕು. ಇನ್ನೊಂದು ಕಡೆ ಸ್ಟೀಮಿಗೆ ಇಟ್ಕೊಂಡಿದ್ವಲ್ಲ, ಅದು ಕೂಡ ಪರ್ಫೆಕ್ಟಾಗಿ ಬಂದಿದೆ. ನೋಡಿ, ಚಾಕುಗಳು ಸ್ವಲ್ಪನೂ ಕೂಡ ಅಂಟ್ಕೋತಿಲ್ಲ, ಹಾಲಲ್ಲಿ ಥರ ಅನ್ನಿಸ್ತಾ ಇಲ್ಲ, ಕಂಪ್ಲೀಟಾಗಿ ನೀಟಾಗಿ ಬಂದಿದೆ. ಈ ಹಂತದಲ್ಲಿ ಇದನ್ನು ಕೂಡ ಕಂಪ್ಲೀಟಾಗಿ ನಾವು ತಣ್ಣಗಾಗಕ್ಕೆ ಬಿಡೋಣ. ಗಿಣ್ಣು ತಣ್ಣಗಾದ್ಮೇಲೆ ತುಂಬ ಚೆನ್ನಾಗಿ ಸೆಟ್ ಆಗಿರುತ್ತೆ. ಓವರ್ ನೈಟ್ ಬಿಟ್ಟರೆ ಅಂತೂ ರುಚಿ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಕಂಪ್ಲೀಟ್ ಸೆಟ್ ಆಗಿದೆ, ಇಲ್ಲೂ ಕೂಡ ಅಲ್ಗಾಡ್ತಾ ಇಲ್ಲ. ಇವಾಗ ಸೈಡಿಂದ ಒಂದು ಚಾಕು ಸಹಾಯದಿಂದ ಸೈಡನ್ನ ಬಿಡಿಸ್ಕೊಳ್ಳೋಣ ನೀಟಾಗಿ. ಫುಲ್ ಎಲ್ಲರೂ ಕೂಡ ರೌಂಡಾಗಿ ಸೈಡನ್ನು ಬಿಡಿಸ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟಲ್ಲಿ ನೀಟಾಗಿ ಅದನ್ನು ದಬ್ಬಾಕ್ಬಿಟ್ಟು ಮೇಲ್ಗಡೆಯಿಂದ ಥರ ಪ್ರೆಸ್ ಮಾಡಿದ್ವಾ ಒಂದು 2-3 ಸಲ ಹೊಡೆದ್ರೆ ಸಾಕು. ಕೇಕ್ ರೀತಿಯಲ್ಲಿ ಗಿಣ್ಣು ತಳ ಬಿಟ್ಟು ಬರುತ್ತೆ. ನೋಡಿ, ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ಸ್ವಲ್ಪ ಅಲ್ಲಿ ಇಲ್ಲಿ ಕಟ್ ಆಗುತ್ತೆ, ಪರವಾಗಿಲ್ಲ. ಇವಾಗ ಇದನ್ನು ನೀಟಾಗಿ ಕಟ್ ಮಾಡಿಕೊಂಡು ಸರ್ವ್ ಮಾಡೋಣ ಬನ್ನಿ. ನಮ್ಮ ಮನೇಲಿ ಯಾವಾಗಲೂ ಗಿಣ್ಣನ್ನು ಈ ರೀತಿ ಕೇಕ್ ರೀತಿಯೇ ಮಾಡೋದು. ನಿಮ್ಮ ಮನೆಯಲ್ಲಿ ಬೇರೆ ಬೇರೆ ವಿಧಾನದಲ್ಲಿ ಮಾಡೋರಿದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಪರ್ಫೆಕ್ಟಾಗಿ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ಬಾಯಲ್ಲಿ ಕರಗುವಂಥ ಗಿಣ್ಣು ಮಾಡೋದನ್ನು ನೋಡಿದಿರಲ್ವಾ. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಂಥನ್ ಕಿಚನ್ಗೆ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.